ಹಾಯ್ ಫ್ರೆಂಡ್ಸ್, ಇವತ್ತು ವೀಳ್ಯದೆಲೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ವೀಳ್ಯದೆಲೆ ಎಲ್ಲ ಧಾರ್ಮಿಕ ಸಾಮಾಜಿಕ ಸಂಭ್ರಮ ಸನ್ಮಾನ ಸಮಾರಂಭ ಹಾರೈಕೆ ಪೂಜೆಗಳಿಗೆ ಅರ್ಪಿಸುವ ಸಲುವಾಗಿ ಉಪಯೋಗಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಬೆಳೆಯಲು ಆರಂಭವಾಗಿ ಈಗ ಎಲ್ಲ ಕಡೆ ಹರಡಿದೆ. ಹಿಂದಿನ ಕಾಲದಲ್ಲಿ ತಾಂಬೂಲ ಸೇವನೆಯನ್ನು ದಿನನಿತ್ಯ ಆರೋಗ್ಯ ಕ್ರಮದಲ್ಲಿ ಸೇರ್ಪಡಿಸಲಾಗಿದೆ. ಇದರಿಂದ ಉಪಯೋಗಗಳು: ಚಿಕ್ಕ ಮಕ್ಕಳಿಗೆ ವೀಳ್ಯದೆಲೆಯ ಮೇಲೆ ಹರಳೆಣ್ಣೆಯನ್ನು ಹಚ್ಚಿ ಬಿಸಿ ಮಾಡಿ ಎದೆಯ ಮೇಲೆ ಇಡುವುದರಿಂದ ಕೆಮ್ಮು ಕಡಿಮೆ ಆಗುತ್ತದೆ. ಗಂಟಲು ಕೆರೆತವಿದ್ದರೆ ಎಲೆ ರಸಕ್ಕೆ ಸುಣ್ಣ ಮಿಶ್ರ ಮಾಡಿ ಹೊರಭಾಗದ ಗಂಟಲಿಗೆ ಹಚ್ಚುವುದರಿಂದ ಗಂಟಲು ಕೆರೆತ ಕಡಿಮೆ ಆಗುತ್ತದೆ. ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ವೀಳ್ಯದೆಲೆ ರಸ ತೆಗೆದು ಗಾಯಗಳಿಗೆ ಹಚ್ಚಿದರೆ ಗಾಯ ಬೇಗ ಗುಣವಾಗುತ್ತದೆ. ಒಂದು ವೀಳ್ಯದೆಲೆ, ಸ್ವಲ್ಪ ತುಳಸಿ, ಒಂದು ಲವಂಗವನ್ನು ದಿನಕ್ಕೆ 2 ಬಾರಿ ಸೇವಿಸಿದರೆ ಕೆಮ್ಮು ಕಡಿಮೆ ಆಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ದಿನ ನಿಯಮಿತವಾಗಿ ಎಲೆಯನ್ನು ಸೇವಿಸುತ್ತಾ ಬಂದರೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.